1975 ಜೂನ್ 12ನೇ ತಾರೀಕು ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡ್ತು. ಇಂದಿರಾ ಗಾಂಧಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. 6 ವರ್ಷ ಇಂದಿರಾ ಗಾಂಧಿ ಯಾವ ಚುನಾವಣೆಗೂ ನಿಲ್ಲಬಾರದು ಅಂತ ಅಲಹಾಬಾದ್ನ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ತೀರ್ಪು ಕೊಟ್ಟುಬಿಟ್ರು. ಇಮಿಡಿಯೇಟ್ ಆಗಿ ತಮ್ಮ ಪ್ರಧಾನಮಂತ್ರಿ ಹುದ್ದೆಗೆ ಅವರು ರಾಜೀನಾಮೆ ಕೊಡಬೇಕು. ಸುಪ್ರೀಂ ಕೋರ್ಟ್ ಆ ತೀರ್ಪನ್ನು ಎತ್ತಿ ಹಿಡಿದ್ರು. ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಶುರುವಾಯಿತು. ಯಾವಾಗ ಅಧಿಕಾರ ಬಿಟ್ಟು ಕೆಳಗಿಳಿಯುವ ಅನಿವಾರ್ಯತೆ ಅಂತ ಆಯ್ತು, ಇಂದಿರಾ ಗಾಂಧಿ ಎಮರ್ಜೆನ್ಸಿ ಘೋಷಣೆ ಮಾಡಿದ್ರು. ಎಮರ್ಜೆನ್ಸಿ ಘೋಷಣೆ ಮಾಡಿ ಎಲ್ಲಾ ವಿಪಕ್ಷಗಳನ್ನ ವಾಜಪೇಯಿ, ಅದ್ವಾನಿ, ಜಯಪ್ರಕಾಶ್ ನಾರಾಯಣ, ಮೊರಾರ್ಜಿ ದೇಸಾಯಿ ಜೈಲಿಗೆ ಹಾಕಿದ್ರು. ಪತ್ರಿಕೆಗಳ ಪ್ರಿಂಟ್ ಆಗದಂತೆ ತಡೆದ್ರು ಮೊದಲನೇ ದಿನ. ಆ ನಂತರ ಸ್ಕ್ರೂಟಿನಿ ಶುರು ಮಾಡಿದ್ರು. ಫ್ರೀಡಮ್ ಆಫ್ ಪ್ರೆಸ್ ಯಾಕೆ ಹೋಯಿತು? ವಾಕ್ ಸ್ವಾತಂತ್ರ್ಯ ಇಲ್ಲ, ಏನೂ ಇಲ್ಲ. ಸಂವಿಧಾನದ 352, 356ನೇ ವಿಧಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಅಂತ 6 ತಿಂಗಳಿಗೊಂದ್ಸಲ ರಾಷ್ಟ್ರಪತಿ ರಿವ್ಯೂ ಮಾಡಬೇಕಾಗಿತ್ತು. ಪ್ರಧಾನಮಂತ್ರಿಗಳು ಹೇಳಿದ್ದನ್ನು ಫಕ್ರುದ್ದೀನ್ ಅಲಿ ಕೇಳ್ತಿದ್ರು, ಇಂದಿರಾ ಗಾಂಧಿ ಹೇಳಿದ್ದನ್ನು ಅವ್ರು ಮಾಡ್ತಾ ಹೋದ್ರು. ಘಟಿ ನಾಯಕರುಗಳ ಪೈಕಿ ಅನೇಕರು